ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ತುಂಬ ಸಾಫ್ಟ್ ಆಗಿರುವಂತಹ ಬೇಸನ್ ಲಾಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಾಡೋದಂತೂ ತುಂಬ ಸುಲಭ, ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ. ನೀವು ಶಾಪಲ್ಲಿ ತಂದರೂ ಸಿಗಲ್ಲ, ಅಷ್ಟೊಂದು ಸಾಫ್ಟಾಗಿ ಇರುತ್ತೆ. ಬನ್ನಿ ಹಾಗಾದರೆ ಬೇಸನ್ ಲಾಡು ಮಾಡೋದು ಹೇಗಂತ ನೋಡೋಣ. ನಾನಿವಾಗ ಹೇಳ್ಕೊಡ್ತಾ ಇರೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನು ತಗೊಂಡಿರುವಂತಹ ಮೆಜರ್ಮೆಂಟ್ ಅಂದರೆ 800 ಗ್ರಾಮ್ ಅಷ್ಟು ಸಕ್ಕರೆ ಹಾಗೂ 250 ಗ್ರಾಮ್ನಷ್ಟು ಬಜ್ಜಿ ಹಿಟ್ಟು, ಕಡಲೆ ಹಿಟ್ಟು, 200 ಗ್ರಾಮ್ನಷ್ಟು ತುಪ್ಪ. ನಾನು ಪ್ಯೂರ್ ತುಪ್ಪನೇ ತಗೊತಾ ಇದ್ದೀನಿ. ಮಿಲ್ಕಿ ಮಿಸ್ಟ್ ತುಪ್ಪ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಮಿಲ್ಕಿ ಮಿಸ್ಟ್ ತುಪ್ಪ 200 ಗ್ರಾಮ್ ಇದೆ. ಕಂಪ್ಲೀಟಾಗಿ ಹಾಕ್ತಾ ಇದ್ದೀನಿ ನಾನು. ಬಿಗಿನರ್ಸ್ಗಾದ್ರಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸ್ವಲ್ಪ ಏಲಕ್ಕಿ ಪೌಡ್ರು. ಬನ್ನಿ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ನಾನ್ ಸ್ಟಿಕ್ ದಪ್ಪವಾದಂತಹ ಪಾತ್ರೆ ಇಟ್ಕೊಂಡು ತಗೊಂಡಿರುವಂತಹ ತುಪ್ಪ ಎಲ್ಲವನ್ನು ಅದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ತುಪ್ಪ ಕಂಪ್ಲೀಟಾಗಿ ಕರಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಗ್ಯಾಸ್ ಫ್ಲೇಮ್ನ ಲೋ ಮಾಡಿಬಿಟ್ಟು ತಗೊಂಡಿರುವಂತಹ ಕಡಲೆ ಹಿಟ್ಟನ್ನು ಅದಕ್ಕೆ ಸೇರಿಸಿ ಯಾವುದೇ ರೀತಿಯಾದಂತಹ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ನಾನ್ ಸ್ಟಿಕ್ ಪಾತ್ರೆ ಆಗಿರೋದ್ರಿಂದ ನಾನು ವುಡನ್ ಸ್ಟಿಕ್ನ ಯೂಸ್ ಮಾಡ್ಕೊಳ್ತೀನಿ. ವುಡನ್ ಸ್ಟಿಕ್ನ ಯೂಸ್ ಮಾಡೋದ್ರಿಂದ ನಾನ್ ಸ್ಟಿಕ್ ಪಾತ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆ ನಮಗೆ ಕೈಗೂ ಕೂಡ ಬಿಸಿ ತಾಗೋದಿಲ್ಲ. ಆದ ಕಾರಣಕ್ಕೆ ನಾನು ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡಬೇಕಾದ್ರೆ ವುಡನ್ ಸ್ಟಿಕ್ನೇ ಯೂಸ್ ಮಾಡೋದು. ನೋಡಿ, ಇದೇ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗಂಟಾಗ್ಬಿಡುತ್ತೆ ಅನ್ನೋ ಭಯ ಇದ್ದರೆ ಭಯ ಪಡಲಿಕ್ಕೆ ಹೋಗಬೇಡಿ. ಇದು ತುಪ್ಪ ಹಾಕಿ ಮಾಡೋದ್ರಿಂದ ಗಂಟಾಗೋ ಚಾನ್ಸಸ್ಸು ಇಲ್ಲವೇ ಇಲ್ಲ. ಬಿಗಿನರ್ಸ್ ಆದ್ರೂ ಸರಿ, ಎಕ್ಸ್ಪೀರಿಯನ್ಸ್ ಇರೋರಾದ್ರೂ ಸರಿ. ಬಿಗಿನರ್ಸ್ಗಾದ್ರಂತೆ ನಾನಿವಾಗ ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬ ನೀಟಾಗಿ ಕಲ್ತ್ಕೊಳ್ಬೋದು. ಹಾಗೆ ರುಚಿಯಾಗೂ ಇರುತ್ತೆ, ಅದ್ಭುತವಾಗೂ ಇರುತ್ತೆ. ನೋಡಿ, ನಾನು ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಯಾವುದೇ ರೀತಿಯಾದಂತಹ ಗಂಟಿಲ್ಲ. ನಿಧಾನಕ್ಕೆ ಇದನ್ನು ಹಿಟ್ಟು ಹಾಗೆ ತುಪ್ಪನ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ನ ಹೈ ಮಾಡಬೇಡಿ. ಲೋನಲ್ಲೇ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಇವಾಗ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಲೈಟಾಗಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಟೈಮ್ ಸೆಟ್ ಮಾಡಿಬಿಟ್ಟು ಕರೆಕ್ಟಾಗಿ ನಾನು ತೋರಿಸಿರೋ ಮೆಜರ್ಮೆಂಟನ್ನು 10ರಿಂದ 12 ನಿಮಿಷ ಬೇಯಿಸ್ಕೊಂಡ್ರೆ ಹಿಟ್ಟು ಪಕ್ಕ ರೆಡಿ ಆಗುತ್ತೆ. ನೋಡಿ, ಇವಾಗ ಇದು ಆಗ್ತಾ ಇದೆ. ನಾನು ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತೀನಿ. ಯಾಕಂದರೆ ಬಾಣಲಿ ದಪ್ಪ ಇರೋದ್ರಿಂದ ನಾವು ಗ್ಯಾಸ್ ಆಫ್ ಮಾಡಿದ ಮೇಲೂ ಇದು ಬೇಯ್ದುಕೊಳ್ಳುತ್ತೆ. ನೋಡಿ, ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ಮೇಲೆ ಹಾಗೆ ಬಿಡಬೇಡಿ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೂನಿಂದ ಇದನ್ನು ಹಾಗೆ ಹೊಳ್ಸಾಡ್ತಾ ಇದ್ದೀನಿ. ನೋಡಿ, ಕಂಪ್ಲೀಟಾಗಿ ರೆಡಿ ಆಗಿದೆ. ಲೈಟ್ ಗೋಲ್ಡನ್ ಬ್ರೌನ್ ಬಂದಿದೆ ಇದು. ಇವಾಗ ನಾವು ತಗೊಂಡಿರುವಂತಹ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ತರಿಯಾಗಿದ್ದರೆ ಚೆನ್ನಾಗಾಗಲ್ಲ. ನೋಡಿ, ನಾನು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ತಟ್ಟೆ ತಗೊಂಡು ಅದಕ್ಕೆ ಇದನ್ನು ಹಾಕಿದ್ದೀನಿ. ಉಳಿದಿರುವಂತಹ ಸಕ್ಕರೆನೂ ಕೂಡ ನಾನು ಪೌಡ್ರನ್ನ ಮಾಡಿಕೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ಸಕ್ಕರೆ ಎಲ್ಲನೂ ಹಿಟ್ಟು ಥರ ರೆಡಿ ಆಗಬೇಕು. ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಆವಾಗಲೇ ತೋರಿಸಿರುವಂತಹ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಮಾಡಿಟ್ಕೊಂಡಿರುವಂತಹ ಪಾಕ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಬಿಸಿ ಇರುವಾಗ ಸೇರಿಸಿದ್ರೆ ಲಾಡು ತುಂಬ ಗಟ್ಟಿಯಾಗಿಬಿಡುತ್ತೆ ಮತ್ತು ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ನೋಡಿ, ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಸಕ್ಕರೆಗೆ ಪೌಡ್ರ್ ಮಾಡಿರೋ ಸಕ್ಕರೆಗೆ ಈ ಪಾಕವನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ಕಲಿಸ್ತಾ ಇದ್ದೀನಿ. ಇದನ್ನು ಕೈಯಿಂದನೇ ಕಲಿಸ್ಬೇಕು. ಸ್ಪೂನಿಂದ ಕಲಿಸಿದ್ರೆ ಕಂಪ್ಲೀಟಾಗಿ ಇದು ಶೇಪ್ ಮಾಡೋಕ್ಕೆ ನಮಗೆ ನೈಸಾಗಿ ಸಾಫ್ಟಾಗಿ ಬರಲ್ಲ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ನೀವು ಕೈಯಿಂದ 2 ಕೈಯಿಂದನೇ ಕಲಿಸ್ಬೇಕು. ನೋಡಿ, ನ್ಯಾಚುರಲ್ಲಾಗಿ ಯೆಲ್ಲೋ ಕಲರ್ ಬಂದಿದೆ. ನಾವು ಯಾವುದೇ ರೀತಿಯಾದಂತಹ ಫುಡ್ ಕಲರ್ ಹಾಕಿಲ್ಲ. ನೋಡಿ, ನಾನು ಲಾಡು ಮಾಡ್ತಾ ಇದ್ದೀನಿ. ಇದೇ ಥರ ಲಾಡು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಗಿದೆ. ಶೇಪು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಕೂಡ ಸ್ವಲ್ಪ ಗೋಡಂಬಿನ ಹಾಕಬೇಕಂತ ಎತ್ತಿಟ್ಕೊಂಡಿದ್ದೆ, ಮರ್ತೋಗಿತ್ತು. ಇವಾಗ ಹಾಕಿದ್ದೀನಿ. ನೀವು ಬೇಕಂದರೆ ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕೋ ಹಾಗಿದ್ರೆ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಲಾಡು ಮಾತ್ರ ಸಖತ್ತಾಗಿ ರೆಡಿ ಆಗ್ತಿದೆ. ನೀವು ಫೆಸ್ಟಿವಲಲ್ಲಿ ಅಥವಾ
ಹಾಗೇನೂ ಮಾಡಿಕೊಂಡು ತಿನ್ಬೋದು. ನೋಡಿ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಶೈನಿಂಗು ಹಾಗೆ ಇದೆ. ಇದೇ ಶೈನಿಂಗು 1 ತಿಂಗಳಿಟ್ಟರೂ ಹಾಗೆ ಇರುತ್ತೆ. ರುಚಿಯಲ್ಲಂತೂ ಕಡಿಮೆ ಆಗೋದೇ ಇಲ್ಲ. ನೋಡಿ ನಾನು ನಿಮಗೆ ಕೈಯಲ್ಲಿ ಹಿಡಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಲ್ವಾ, ಅಷ್ಟು ಗಟ್ಟಿಯಾಗಿಲ್ಲ, ಸಾಫ್ಟಾಗಿಯೇ ಇದೆ. ಎಲ್ಲರೂ ಕೂಡ ಒಂದು ಸರಿ ಟ್ರೈ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಶ್ವರಿ ಕುಕ್ಕಿಂಗ್ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.